ಅಂಡರ್ವರ್ಲ್ಡ್ ರೌಡಿಗೆ ಸ್ವರ್ಗವಾಯ್ತಾ ಸಿಲಿಕಾನ್ ಸಿಟಿ ಅನ್ನೋ ಪ್ರಶ್ನೆ. ಬೆಂಗಳೂರಿನಲ್ಲಿ ಕುಖ್ಯಾತ ಅಂತಾರಾಜ್ಯ ರೌಡಿ ಬಂಧನ. ಬಿಹಾರದ ರೌಡಿ ಮಣಿಕ್ ಸಿಂಗ್ ಬೆಂಗಳೂರಿನಲ್ಲಿ ಲಾಕ್ ಆಗಿರೋದು. ಬಿಹಾರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ನಿಂದ ಬಂಧನ ಮಾಡಲಾಗಿದೆ. 24 ಕೊಲೆ ಆರೋಪ, 40ಕ್ಕೂ ಹೆಚ್ಚು ಕೊಲೆಗೆ ಯತ್ನಿಸಿದಂತ ಆರೋಪ ಈತನ ಮೇಲಿತ್ತು. ಕಳೆದ 5 ವರ್ಷದಿಂದ ಬೆಂಗಳೂರಿನಲ್ಲಿ ತಲೆ ಮುರಿಸಿಕೊಂಡಿದ್ದ ರೌಡಿ ಮಣಿಕ್ ಸಿಂಗ್. ಮಣಿಕ್ ಸಿಂಗ್ ತಂದೆ ಕೂಡ ರೌಡಿ ಆಗಿದ್ದು ಮಗನ ಜೊತೆ ವಾಸ ಮಾಡಲಾಗ್ತಾ ಇತ್ತು. ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದ ರೌಡಿಗಳು ಬಿಲ್ಡರ್ ಉದ್ಯಮಿಗಳ ಬಳಿ ಹಣ ನೀಡುವಂತೆ ಬೆದರಿಕೆ ಹಾಕಲಾಗ್ತಿತ್ತು ಅನ್ನೋ ಆರೋಪ. ರೌಡಿ ಮಾಣಿಕ್ ತಂದೆ ಮನೋಜ್ರನ್ನ ಬಂಧಿಸಿದ್ದಾರೆ ಎಸ್ಟಿಎಫ್ ತಂಡ. ಅಂಡರ್ವರ್ಲ್ಡ್ಗೆ ಬೇಕಾಗಿದ್ದವರು ಇಲ್ಲಿದ್ರು. ಎಷ್ಟು ವರ್ಷದಿಂದ? 5 ವರ್ಷದಿಂದ ಕುಖ್ಯಾತ ಅಂತಾರಾಜ್ಯ ರೌಡಿ. ಬಿಹಾರದ ರೌಡಿ ಮಣಿಕ್ ಸಿಂಗ್ ಬೆಂಗಳೂರಿನಲ್ಲಿ ಲಾಕ್ ಆಗಿರೋದು. ತಂದೆ ಮಗ ಇಬ್ರು ಕೂಡ ಇದೇ ಕೆಲಸ ಮಾಡ್ಕೊಂಡಿದ್ರಂತೆ. या जान से मार दिया जाए हम लोग को। नीरज सर है, नीचे हमारे बिल्डिंग को घेरे हुए हैं, पूरा छूट रहे हैं। बेंगलोर से हम लोग अरेस्ट हो गए हैं। हम लोग के फर्जी एनकाउंटर हो हथियार बरामद के नाम पे, फर्जी एनकाउंटर हथियार के बरामद के नाम पे हम लोग का किया जा सकता है। और हथियार बरामद के नाम पे या भागने के नाम पे हमको मुठभेड़ करके हमको मारा जाएगा। दोनों को मार दिया जाएगा, या पैर में या जान से मार दिया जाए हम लोग को। नीरज सर है, नीचे हमारे बिल्डिंग को घेरे हुए हैं, पूरा छूट रहे हैं। बेंगलोर से हम लोग अरेस्ट हो गए हैं। हम लोग के फर्जी एनकाउंटर हो हथियार बरामद के नाम पे, फर्जी एनकाउंटर हथियार के बरामद के नाम पे हम लोग का किया जा सकता है। और हथियार बरामद के नाम पे या भागने के नाम पे हमको ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಅಂಡರ್ವರ್ಲ್ಡ್ ರೌಡಿಗಳಿಗೆ ಹಾಕಿದ್ರೆ ಸಿಲಿಕಾನ್ ಸಿಟಿ ಸ್ವರ್ಗ ಆಯ್ತು. 5 ವರ್ಷದಿಂದ ಇಲ್ಲೇ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೇಗೆ ಕಾರ್ಯಾಚರಣೆ ಮಾಡಲಾಯಿತು, ಹೇಗೆ ತಗ್ಲಾಕೊಂಡ್ರು ಕೊನೆಗೆ? ನೀತಿ ಏನು, ಬಿಹಾರದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಇಬ್ಬರು ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಬಿಹಾರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಏನಿದೆ, ಇವರು ಬಂದು ಏನು ಈ ಆರೋಪಿಗಳಿಗೆ ಕೆಲ ವರ್ಷಗಳಿಂದ ಕೂಡ ಹುಡುಕಾಟವನ್ನು ನಡೆಸಿದ್ರು. ಕಳೆದ 3-4 ವರ್ಷಗಳಿಂದ ಕೂಡ ಇವರು ಬೆಂಗಳೂರಿನಲ್ಲಿ ವಾಸವಾಗಿದ್ರಂತ. ಅಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳ ಆರೋಪ ಪ್ರಕರಣಗಳಿರುವಂಥದ್ದು. ಅದಲ್ಲದೆ ಇತರ ಬೇರೆ ಬೇರೆ ಕೇಸ್ಗಳು ಸುಮಾರು 40 ಪ್ರಕರಣಗಳು ಇವ್ರ ಮೇಲೆ ಇದೆ ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿ ಬಿಹಾರ್ ಇರ್ಬೋದು, ಪಂಜಾಬ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿರುವಂಥದ್ದು. ಉತ್ತರ ಭಾರತದಲ್ಲಿ ಯಾವಾಗ ಪ್ರಕರಣಗಳು ಜಾಸ್ತಿ ಆಗುತ್ತೋ ಪೊಲೀಸರು ಇವರ ಬೆನ್ನಿಂದ ಬೀಳ್ತಾರೋ ತಕ್ಷಣ ಅಲ್ಲಿಂದ ಅವರು ನೇರವಾಗಿ ಈ ಕಡೆ ದಕ್ಷಿಣ ಭಾರತಕ್ಕೆ ಬಂದು ಬೆಂಗಳೂರನ್ನ ಸೇಫ್ ಝೋನ್ ಅಂತೇಳಿ, ಯಾಕಂದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಏನು ಉತ್ತರ ಭಾರತ ಇರ್ಬೋದು, ವಿದೇಶಗಳಿಂದ ಕೂಡ ಸಾಕಷ್ಟು ಜನ ಬಂದು ಇಲ್ಲಿ ನೆಲೆಸಿರ್ತಾರೆ, ಬದುಕನ್ನು ಕಟ್ಕೊಂಡಿರ್ತಾರೆ. ಹೀಗಾಗಿ ಯಾರಿಗೂ ಕೂಡ ತಮ್ಮ ಸುಳಿವನ್ನ ಬಿಟ್ಟುಕೊಡದ ರೀತಿಯಲ್ಲಿ ಇಲ್ಲಿ ಬಂದು ವಾಸವಾಗಿರ್ತಾರೆ. ಇದ್ರ ಬಗ್ಗೆ ಬಿಹಾರ್ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾವಾಗ ಬೆಂಗಳೂರು ಕಡೆ ಬಂದಿರೋ ಮಾಹಿತಿ ಸಿಗುತ್ತೆ ತಕ್ಷಣ ಬೆಂಗಳೂರು ನಗರ ಪೊಲೀಸರ ಸಹಕಾರವನ್ನು ತೆಗೆದುಕೊಂಡು ಅವರ ಸಹಕಾರದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂಥದ್ದು. ಮಾಣಿಕ್ ಸಿಂಗ್ ಮತ್ತು ಮನೋಜ್ ಸಿಂಗ್ ಏನಾದ್ರು ಇಬ್ಬರು ಆರೋಪಿಗಳನ್ನ ಅಪ್ಪ ಮಗ ಇವರು ಅಂತ ಹೇಳಾಗ್ತಾ ಇರುವಂಥದ್ದು. ಇವರೊಬ್ಬರನ್ನ ಬಂಧಿಸಿ ಕೊಡಿಗೆಹಳ್ಳಿ ಪೊಲೀಸರು ಬಿಹಾರ ಪೊಲೀಸರಿಗೆ ಈಗಾಗಲೇ ಹಸ್ತಾಂತರವನ್ನು ಮಾಡಿರುವಂಥದ್ದು. ಕಾನೂನು ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಏನು ಟ್ರಾನ್ಸಿಟ್ ವಾರೆಂಟ್ ಇರುತ್ತೆ ಆ ವಾರೆಂಟ್ ಮುಖಾಂತರ ಅವರನ್ನ ಇಲ್ಲಿಂದ ವಾಪಸ್ ಬಿಹಾರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇತ್ತು ಮತ್ತು ಬಿಹಾರ್ ಪೊಲೀಸರು ಕೂಡ ಸಂಪರ್ಕದಲ್ಲಿದ್ದರು. ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಆರೋಪಿಗಳನ್ನು ಬಂಧಿಸಿ ಅವ್ರನ್ನ ಇಲ್ಲಿಂದ ಅಲ್ಲಿಗೆ ವಾಪಸ್ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅಂತ. ಹೀಗಾಗಿ ಬೆಂಗಳೂರಿಗೆ ಈ ಥರದವ್ರು ಅಂದರೆ ಸಾಕಷ್ಟು ಜನ ಹೊರ ರಾಜ್ಯಗಳಿಂದ ಬರೋ ಹಿನ್ನೆಲೆಯಲ್ಲಿ ಅವರು ಕೂಡ ಆ ರೀತಿಯಾಗಿ ಬಂದು ಬೇರೆ ಬೇರೆ ಕೆಲಸವನ್ನು ಮಾಡಿಕೊಂಡು ಇಲ್ಲೇ ವಾಸವಾಗಿರ್ತಾರೆ. ಈ ರೀತಿಯಾಗಿ ಇವರು ಕೂಡ ತಲೆಮರೆಸ್ಕೊಳ್ಳುವಂಥ ನಿಟ್ಟಲ್ಲಿದ್ದರು. ಆದರೆ ಇವರು ಬಿಹಾರದಲ್ಲಿ ಮೋಸ್ಟ್ ವಾಂಟೆಡ್ ನಟೋರಿಯಸ್ ರೌಡಿ ಶೀಟರ್ಸ್ಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತದೆ. ಸೊ ಸದ್ಯ ಅವ್ರನ್ನ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು. ಆ ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಗೆ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸ್ ಅವರ ಹೆಲ್ಪಿಂದ ಇಬ್ಬರು ಆರೋಪಿ ವಶಕ್ಕೆ ತಗೊಂಡಿದ್ದಾರೆ. ಇವರಿಬ್ಬರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಟ್ರಾನ್ಸಿಟ್ ವಾರೆಂಟ್ ಆದಾದಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ ಪೊಲೀಸ್ ಅವರು ಇದಕ್ಕೆ ಹೆಲ್ಪ್ ಮಾಡಿ, ಯಾಕೆಂದರೆ ಅಲ್ಲಿ ಅವ್ರ ಫಸ್ಟ್ ಟೀಮಲ್ಲಿ ಒಬ್ಬರೇ